ವಾಲ್ಮೀಕಿ ಪ್ರಕರಣಗಳೇ ಅಸ್ತ್ರ. ಬಿಜೆಪಿ ಭಿನ್ನರ ರಣತಂತ್ರ ಹೇಗಿದೆ? ವಿಜೇಂದ್ರ ವಿಶ್ವಾಸಕ್ಕೆ ಕೌಂಟರ್, ರೆಬೆಲ್ಸ್ ರಣತಂತ್ರ. ಬಿಜೆಪಿಯಲ್ಲಿ ಜೋರಾಗಿದೆ ಭಿನ್ನ ರಾಜಕೀಯ. ವಿಜೇಂದ್ರ ವರ್ಸಸ್ ರೆಬಲ್ ನಾಯಕರು. ನಿನ್ನೆ ಗೋಕಾಕ್ ಆಯಿತು, ಇವತ್ತು ದಾವಣಗೆರೆಯಲ್ಲಿ ಭಿನ್ನರ ಸಭೆ ಆಗಿದೆ. ಬಿಜೆಪಿಯಲ್ಲಿ ಭಿನ್ನ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ವಿಜೇಂದ್ರ ವರ್ಸಸ್ ರೆಬೆಲ್ಸ್. ನಿನ್ನೆ ಗೋಕಾಕಲ್ಲಿ ಸಭೆ ಮಾಡಿದ್ರು, ಇವತ್ತು ದಾವಣಗೆರೆಯಲ್ಲಿ ಸಭೆ ಮಾಡ್ತಿದ್ದಾರೆ. ನಾನೇ ಅಧ್ಯಕ್ಷ, ನನಗೆ ಅವಕಾಶ ಅಂತ ಹೇಳ್ತಾನೆ ಇದ್ದಾರೆ BY ವಿಜೇಂದ್ರ ಅವರು. ನನ್ನ ನಗು ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ವಾ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡ್ತಾರೆ. ಆದರೆ ವಿಜೇಂದ್ರ ವಿರುದ್ಧ ಭಿನ್ನರು, ತಟಸ್ಥರು ತಮ್ಮ ರಾಜಕೀಯವನ್ನು ಮುಂದುವರಿಸ್ತಾನೆ ಇದ್ದಾರೆ. ಬೊಮ್ಮಾಯಿ ಬೆನ್ನಲ್ಲೇ ದೆಹಲಿಗೆ ಇದೀಗ ಶ್ರೀರಾಮುಲು ಅವರು ಕೂಡ ತೆರಳಿದ್ದಾರೆ. GM ಸಿದ್ದೇಶ್ವರ್ ಬರ್ತ್ಡೇ ನೆಪದಲ್ಲಿ ಇವತ್ತು ಸಭೆಯನ್ನ ಮಾಡಿದ್ದಾರೆ. ಪ್ರತಾಪ್ ಸಿಂಹ, ಗೋವಿಂದ ಕಾರಜೋಳ ಸೇರಿ ಹಲವರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಮಾಲೋಚನೆಯನ್ನ ಮಾಡಲಾಗ್ತಾ ಇದೆ. ಹೇಗೆ ಈಗ ಹೋರಾಟವನ್ನ ಮಾಡಬೇಕು, ಅದರಲ್ಲೂ ಕೂಡ ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಈ ಸ್ಥಾನದಿಂದ ಕೆಳಗಿಳಿಸೋದು ಹೇಗೆ ಅನ್ನುವಂತಹ ರಣತಂತ್ರಗಳನ್ನ ಕೂಡ ಈ ಒಂದು ಸಭೆಯಲ್ಲಿ ಮಾಡಲಾಗಿದೆ. ನೆಪ ಇರೋದು GM ಸಿದ್ದೇಶ್ವರ್ ಅವರ ಬರ್ತ್ಡೇ ಅಂತ ಹೇಳಿ. ಆದರೆ ಆ ಬರ್ತ್ಡೇಯ ನೆಪದಲ್ಲಿ ಎಲ್ಲರೂ ಕೂಡ ಸಭೆ ಸೇರಿ ಮುಂದಿನ ಕಾರ್ಯತಂತ್ರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ, ಸಮಾಲೋಚನೆಯನ್ನ ಮಾಡಿದ್ದಾರೆ. ನಿನ್ನೆ ಗೋಕಾಕ್ನಲ್ಲಿ ಸಭೆಯನ್ನ ಮಾಡಿದ್ರು. ಆ ಒಂದು ಸಭೆ ಆದ ನಂತರ ಇವತ್ತು ದಾವಣಗೆರೆಯಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನು ಕೂಡ ಮಾಡಲಾಗ್ತಾ ಇದ್ದು, ರೆಬೆಲ್ಸ್ ತಟಸ್ಥ ಬಣದ ನಾಯಕರುಗಳು ಈ ಒಂದು ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗ ಈ ಒಂದು ಸಭೆಯಲ್ಲಿ ಅನೇಕ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು, ಮುಂದಿನ ಕಾರ್ಯತಂತ್ರಗಳನ್ನ ಹೇಗೆ ರೂಪಿಸಬೇಕು ಅನ್ನುವಂಥದ್ದು, ಯಾವ ರೀತಿಯಾಗಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನುವಂತಹ ಪ್ರಯತ್ನಗಳು ಕೂಡ ನಡೆದಿದೆ. ಮತ್ತಷ್ಟು ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ ಎಕ್ಸ್‌ಪ್ರೆಸ್ ನ್ಯೂಸ್ ಅಲ್ಲಿ. ಬಿಹಾರದಲ್ಲಿ ಮಹಿಳೆಯರಿಗೆ ಬಿಗ್ ಗಿಫ್ಟ್. ಸರ್ಕಾರಿ ಉದ್ಯೋಗದಲ್ಲಿ 35% ಮೀಸಲಾತಿ. ಎಲೆಕ್ಷನ್ ಹೊಸ್ತಿಲಲ್ಲಿ ಸಿಎಂ ನಿತೀಶ್ ಘೋಷಣೆ. ಮಾಟ ಮಂತ್ರ ಆರೋಪ. ಒಂದೇ ಕುಟುಂಬದ 5 ಹತ್ಯೆ. ಬಿಹಾರದ ಟೆಟ್ಗಾಮ ಗ್ರಾಮದಲ್ಲಿ ಘಟನೆ. 250ಕ್ಕೂ ಹೆಚ್ಚು ಜನರ ಗುಂಪಿನಿಂದ ಕೊಲೆ ಮಾಡಿ ಮೃತದೇಹ ಸುಟ್ಟು ಅಟ್ಟಹಾಸ. ವಿಚಿತ್ರ ರೋಗದಿಂದ 15ಕ್ಕೂ ಹೆಚ್ಚು ಹಸುಗಳ ಸಾವು. ಚಾಮರಾಜನಗರದ ಹನೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಘಟನೆ. ಅಂಬಿಕಾಪುರ ಗ್ರಾಮದಲ್ಲಿ ಕಟ್ಟಿ ಹಾಕಿದ್ದ ಜಾಗದಲ್ಲೇ ಹಸು ಸಾವು. ಐಶ್ವರ್ಯ ಗೌಡ ಮತ್ತು ಟೀಮ್ನಿಂದ ವಂಚನೆ ಪ್ರಕರಣ. ಇಡಿ ವಿಚಾರಣೆಗೆ ಹಾಜರಾದ ಮಾಜಿ ಸಂಸದ DK ಸುರೇಶ್. ಅಕ್ರಮ ಹಣ ವರ್ಗಾವಣೆ ಅಡಿಯಲ್ಲಿ ಕೇಸ್ ದಾಖಲಿಸಿದ್ದ ಇಡಿ. ಕೃಷ್ಣಾ ನದಿ ಅಬ್ಬರಕ್ಕೆ ಮುಳುಗಿದ ದತ್ತ ಮಂದಿರ. ಬೆಳಗಾವಿಯ ಕಲ್ಲೋಳ ಗ್ರಾಮದಲ್ಲಿರುವ ದತ್ತ ಮಂದಿರ. ಭಾರೀ ಮಳೆಗೆ ಭರ್ತಿಯಾದ ಮಹಾರಾಷ್ಟ್ರದ ಜಲಾಶಯಗಳು.